ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆ ಕ್ಲೀನಿಂಗ್ ಹೇಗೆ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಇನ್ನೇನು ಹತ್ರಕ್ಕೆ ಬಂದೇ ಬಿಡ್ತು. ನಿಮ್ಮಲ್ಲಿ ಸುಮಾರು ಜನ ಈಗಾಗಲೇ ಕ್ಲೀನಿಂಗ್ ಕೆಲಸ ಮುಗಿಸಿರ್ಬೋದು, ಇನ್ನೂ ಕೆಲವರು ಹತ್ರ ಬರಲಿ ಮಾಡ್ಕೊಳ್ಳೋಣ ಅಂತಲೂ ಇರ್ಬೋದು. ನಾನಂತೂ ಕ್ಲೀನಿಂಗ್ ಕೆಲಸ ಶುರು ಮಾಡಿ ಆಯಿತು. ಹಾಗೆ ಇನ್ನೇನು ಸ್ವಲ್ಪ ಕೆಲಸ ಇದೆ, ಅದೊಂದೆರಡು ಮುಗಿದ್ರೆ ಪೂರ್ತಿ ಮನೆ ಕ್ಲೀನ್ ಆದಂಗೂ ಆಗತ್ತೆ. ಬೇರೆ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮಾಡೋದಕ್ಕಿಂತ ಮುಂಚೆ ಮೊದಲು ಡಸ್ಟಿಂಗ್ ಮಾಡ್ಕೊಬೇಕು. ಅದರಲ್ಲೂ ಜೇಡರ್ ಬಲೆ ತೆಗೆಯೋದು, ಧೂಳು ತೆಗೆಯೋದು ಮೊದಲು ಮಾಡಿಕೊಂಡ್ರೆ ಬೇರೆ ಕೆಲಸನೆಲ್ಲ ನಿಧಾನವಾಗಿ ನಾವು ಮಾಡ್ಕೊಬೋದು. ಇವತ್ತು ಶನಿವಾರ, ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೀ ಆಗಿದ್ರು. ನಾನು ಕ್ಲೀನಿಂಗ್ ಕೆಲಸಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿನೇ ಡಸ್ಟ್ ಅಲರ್ಜಿ ಇದೆ. ಹಾಗಾಗಿ ಜಾಸ್ತಿ ಧೂಳಲ್ಲೆಲ್ಲ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ನೆಗಡಿ, ಕೆಮ್ಮು ಹಾಗೆ ಗಂಟ್ಲು ನೋವಂತೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಧೂಳು ಡಸ್ಟ್ ಇರೋ ಅಂಥ ಕಡೆ ನಾನು ಮಾಡೋದಕ್ಕೆ ಹೋಗಲ್ಲ, ನನ್ನ ಹಸ್ಬೆಂಡೇ ಮಾಡಿಕೊಡ್ತಾರೆ. ಬಾಲ್ಕನಿಗಳು ಹಾಗೆ ಕೆಳಗಡೆ ಕಾಂಪೌಂಡಲ್ಲಿರೋ ಅಂಥ ಧೂಳಲ್ಲೆಲ್ಲ ತುಂಬ ಜಾಸ್ತಿ ಧೂಳಿರುತ್ತೆ. ಹಾಗೆ ಜೇಡನು ಕೂಡ ತುಂಬ ಜಾಸ್ತಿನೇ ಕಟ್ಟಿರುತ್ತೆ. ಅಂಥ ಕಡೆ ನಾನು ಏನಾದರೂ ಕ್ಲೀನ್ ಮಾಡಿದ್ರೆ ಅಂತಂದರೆ ತುಂಬಾ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಅವರೇ ಮಾಡಿಕೊಡ್ತಾರೆ. ಮನೆ ಒಳಗಡೆ ಮಾತ್ರ ನಾನು ಮಾಡ್ಕೊತೀನಿ. ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಜೇಡರ್ ಬಲೆ ಎಲ್ಲ ಮನೆಯಲ್ಲಿ ಧೂಳೆಲ್ಲ ತೆಗಿತಾ ಇರೋದ್ರಿಂದ ಮನೆಯೂ ತುಂಬ ಜಾಸ್ತಿ ಗಲೀಜಾಗಿರೋದಿಲ್ಲ. ಇವಾಗ ಒಂದ್ಸಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡೋದು. ನಮ್ಮ ಮನೆಯಲ್ಲಿ ಫ್ಯಾನ್ಗಳು ಸುಮಾರು 5 ಫ್ಯಾನ್ಗಳಿದೆ. ಹಾಲಲ್ಲಿ 2 ಹಾಗೆ 3 ರೂಮಲ್ಲೂ ಒಂದೊಂದು ಫ್ಯಾನ್ಗಳಿದೆ. ಎಲ್ಲ ಫ್ಯಾನು ನನಗೆ ಎಟಕ್ಸೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡೇನೆ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನಾನು ಕೆಳಗಡೆ ನಿಂತ್ಕೊಂಡು ಆ ಬಟ್ಟೆ ಒರೆಸಿದಂಥ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಜಾಲಿಸಿ ಕೊಡ್ತಾ ಇದ್ದೀನಿ. ಇನ್ನು ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದು ದಿವಸಕ್ಕೆ ಒಂದೊಂದು ಅಂತ ಇಟ್ಕೊಂಡ್ರೆ ತುಂಬ ಸುಲಭ. 2-3 ಇದ್ದರೆ ಒಂದೇ ದಿನ ಎಲ್ಲ ಕ್ಲೀನ್ ಮಾಡಿಬಿಡ್ಬೋದು. ಆದರೆ ಒಬ್ಬರೊಬ್ಬರೇ ಇರ್ತಾರೆ ಕೆಲವರು, ಯಾರೂ ಹೆಲ್ಪ್ಗೂ ಇರೋದಿಲ್ಲ. ಅಂಥವರು ಒಂದೊಂದು ದಿನ ಒಂದೊಂದು ರೂಮ್ಗಳು ಡೀಪ್ ಕ್ಲೀನ್ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲ ಬಾತ್ರೂಮ್ಗಳು ಒಂದಿನ, ಹಾಗೆ ಕಿಟಕಿಗಳು ಬಾಗಿಲು ಎಲ್ಲದೂ ಒಂದು ದಿನ, ಕರ್ಟನ್ಸು ಹಾಗೆ ಬೆಡ್ಶೀಟ್ನೆಲ್ಲ ತೆಗೆದು ಅದನ್ನು ಒಗ್ಯಕ್ಕೆ ಹಾಕೋದು, ಒಣಗಾಕೋದು, ಮಡಚಿಡೋದು ಇದೆಲ್ಲ ಒಂದು ದಿನ. ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಸುಲಭವಾಗಿ ಯಾರದೇ ಸಹಾಯ ಇಲ್ಲದೆ ಕ್ಲೀನ್ ಮಾಡ್ಕೊಬೋದು. ಇವಾಗ ಧೂಳೆಲ್ಲ ತೆಗೆದು ಫ್ಯಾನ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಆ್ಯಕ್ಚುಯಲ್ ಕ್ಲೀನಿಂಗ್ ಕೆಲಸ ಇವಾಗ ಶುರುವಾಗುತ್ತೆ. ಕ್ಲೀನಿಂಗ್ ಮಾಡೋದಕ್ಕೆ ಮೋಟಿವೇಶನ್ ಬೇಕಲ್ಲ, ಹಾಗಾಗಿ FM ಆನ್ ಮಾಡ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಬೆಡ್ಶೀಟು ಹಾಗೆ ಪಿಲ್ಲೋ ಕವರ್ನೆಲ್ಲ ತೆಗೆದು ಅದನ್ನು ಒಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಲಾಂಡ್ರಿ ಬ್ಯಾಸ್ಕೆಟ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಇವತ್ತು ಒಗೆಯೋದಕ್ಕೆ ಹಾಕೋದಿಲ್ಲ, ನಾಳೆಗೆ ವಾಷಿಂಗ್ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ. ನಾಳೆ ಹೇಗಿದ್ರು ಭಾನುವಾರ, ಸ್ಕೂಲ್ ಇರೋದಿಲ್ಲ ನನ್ನ ಮಗನಿಗೆ. ಹಾಗಾಗಿ ಫ್ರೀಯಾಗಿರ್ತೀವಲ್ವ, ನಾಳೆ ವಾಷಿಂಗು ಜೊತೆಗೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇನ್ನು ಸಣ್ಣ ಪುಟ್ಟ TV ಕ್ಯಾಬಿನ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಕೆಲಸಗಳನ್ನ ನಾಳೆಗೆ ಇಟ್ಕೊಂಡಿದ್ದೀನಿ. ಇವತ್ತೇನಿದ್ರು ಪೂರ್ತಿಯಾಗಿ ಡಸ್ಟಿಂಗ್ ಕೆಲಸಗಳು, ಕಿಟಕಿ ಬಾಗಿಲುಗಳನ್ನ ಒರೆಸೋವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇರೋದು. ಬೆಡ್ಶೀಟ್ ತೆಗೆದ ಮೇಲೆ ಅದ್ರ ಮೇಲಿರುವಂಥ ಧೂಳನ್ನೆಲ್ಲನೂ ನೀಟಾಗಿ ಕೊಡೋಕೋಬೇಕಾಗತ್ತೆ ಕಸ ಗುಡಿಸೋದಕ್ಕಿಂತ ಮುಂಚೆ. ಕಸ ಗುಡಿಸಿದ ಮೇಲೆ ಏನಾದರೂ ನಾವು ಈ ರೀತಿ ಡಸ್ಟಿಂಗ್ ಮಾಡಿಕೊಂಡ್ರೆ ಅದ್ರ ಮೇಲಿರುವಂಥ ಧೂಳೆಲ್ಲ ಮತ್ತೆ ಕೆಳಗಡೆ ಬೀಳುತ್ತೆ, ಮತ್ತೆ ಕಸ ಗುಡಿಸ್ಬೇಕಾಗತ್ತೆ. 2 ಕೆಲಸ. ಹಾಗಾಗಿ ಯಾವಾಗೇ ಬೆಡ್ಶೀಟ್ ತೆಗೆದ್ರೂ ಬೆಡ್ಶೀಟ್ ತೆಗೆದ್ಮೇಲೆ ಒಂದ್ಸಲ ನೀಟಾಗಿ ಅದ್ರ ಮೇಲಿರುವಂಥ ಧೂಳನ್ನೆಲ್ಲ ಕೊಡೋಕೊಂಡು ಅನಂತರ ಕಸ ಗುಡಿಸ್ಬೇಕು. ಕಸ ಗುಡಿಸೋಕ್ಕೆ ಅಂತ ಬಳಸ್ತಾ ಇದ್ದಿದ್ದಂಥ ಪೊರ್ಕೆ ಸ್ವಲ್ಪ ಹಳೇದಾಗಿತ್ತು. ಅಂದರೆ ಅದು ಗುಡಿಸ್ತಾ ತುಂಬ ಚಿಕ್ಕದಾಗಿ ಹೋಗುತ್ತಲ್ಲ, ತುಂಬ ಬಗ್ಗಿ ಗುಡಿಸ್ಬೇಕಾಗತ್ತೆ. ಹಾಗೆ ಸರಿಯಾಗಿ ಸಣ್ಣ ಸಣ್ಣ ಧೂಳೆಲ್ಲ ಬರೋದಿಲ್ಲ. ಹಾಗಾಗಿ ಹೊಸದು ಪೊರ್ಕೆ ತೊಗೊಂಡು ಬಂದಿದ್ದೆ. ಇವತ್ತೇ ಅದಕ್ಕೆ ಇನಾಗ್ರೇಷನ್.
ಮನೆಯಲ್ಲಿರೋವಂಥ ಧೂಳಿಗಿಂತ ಪೊರಕೆಲಿರೋವಂಥ ಧೂಳೇ ಜಾಸ್ತಿ. ಫಸ್ಟ್ ಒಂದು 2-3 ಸಲ ಗುಡಿಸ್ಬೇಕು. ಗುಡಿಸಾದ್ಮೇಲೆ ಅದು ಸರಿ ಹೋಗುತ್ತೆ. ಅದರಲ್ಲಿರೋವಂಥ ಧೂಳೆಲ್ಲ ಪೂರ್ತಿಯಾಗಿ ಬಿದ್ದೋದ್ಮೇಲೆ ಈ ಸಂದಿಲಿರೋವಂಥ ಸಣ್ಣ ಪುಟ್ಟ ನಸೆ ಧೂಳು ಅಂತಾರಲ್ಲ, ಅದೆಲ್ಲ ನೀಟಾಗಿ ಬರುತ್ತೆ ಹೊಸ ಪೊರಕೆಯಲ್ಲಿ. ಹಾಗೆ ಜಾಸ್ತಿ ಎಫರ್ಟಾಗಿ ನಾವು ಬಗ್ಗಿ ಗುಡಿಸ್ಬೇಕು ಅನ್ನೋ ಅಗತ್ಯ ಏನೂ ಇರೋಲ್ಲ. ಪೂರ್ತಿ ಮನೆ ಧೂಳು ತೆಗ್ದಿದ ತಕ್ಷಣ ಮೊದಲು ಕಸ ಗುಡಿಸ್ಕೊಂಡ್ಬಿಡ್ಬೇಕಾಗತ್ತೆ. ಕಸ ನಾವೇನಾದರೂ ಗುಡಿಸ್ಲಿಲ್ಲ ಅಂತಂದರೆ ಮತ್ತೆ ಗಾಳಿಗೆ ಅಥವಾ ಫ್ಯಾನ್ ಏನಾದರೂ ಆನ್ ಮಾಡಿಬಿಟ್ರೆ ನೆಲದ ಮೇಲಿರೋವಂಥ ಧೂಳೆಲ್ಲ ಮತ್ತೆ ಹೋಗಿ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅಥವಾ ಏನಾದರೂ ನಾವು ವಸ್ತುಗಳನ್ನ ಇಟ್ಟಿರ್ತೀವಲ್ವ, ಆ ವಸ್ತುಗಳ ಮೇಲೆಲ್ಲ ಹೋಗಿ ಕಲೆಕ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೂ ತಡ ಮಾಡಿದೆ, ಹೇಗಿದ್ರು ಧೂಳು ತೆಗೆದಿದ್ದೆ ಮತ್ತು ಬೆಡ್ಶೀಟ್ ಎಲ್ಲ ತೆಗೆದು ಅದ್ರ ಮೇಲಿರುವಂಥ ಧೂಳನ್ನೆಲ್ಲ ಕೊಡುವಿದ್ನಲ್ಲ. ಹಾಗಾಗಿ ಮೊದಲು ಇಡೀ ಮನೆ ಕಸ ಗುಡಿಸ್ಕೊಂಬಿಡೋಣ, ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂತ ಪೂರ್ತಿ ಮನೇನ ಗುಡಿಸ್ತಾ ಇದ್ದೀನಿ. ಪೂರ್ತಿ ಮನೇನ ಡಸ್ಟಿಂಗ್ ಮಾಡಿ ಗುಡಿಸಿದ್ದೆಲ್ಲ ಆದಮೇಲೆ ಇಲ್ಲಿ ಬಾಲ್ಕನಿ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಬಾಲ್ಕನಿಲಿ ಲೈನಾಗಿ ಗಿಡಗಳು ಇಟ್ಟಿದ್ನಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಮನೆ ಮುಂದೆ ಇಟ್ಟಿರೋದ್ರಿಂದ ಅಷ್ಟೊಂದು ಗಲೀಜಾಗೋದಿಲ್ಲ. ಅಂತಂದರೆ ಇವಾಗ ನಾವು ನೀರು ಹಾಕಿದಾಗ ಮಣ್ಣಿನ ನೀರೆಲ್ಲ ಬಂದು ಕಲೆಕ್ಟ್ ಆಗೋದಲ್ಲ, ಆ ರೀತಿ ಎಲ್ಲ ಗಲೀಜಾಗೋದಿಲ್ಲ. ಆದರೆ ಓಪನ್ ಆಗಿರೋದ್ರಿಂದ, ಅದರಲ್ಲೂ ಇವಾಗ ಬೇಸಿಗೆ ಆಗಿರೋದ್ರಿಂದ ಫುಲ್ಲು ಸಣ್ಣ ಧೂಳು ಬಂದು ಫುಲ್ ಕಲೆಕ್ಟ್ ಆಗಿರುತ್ತೆ. ಮತ್ತು ಗ್ಲಾಸ್ ಡೋರ್ ಹಾಕ್ಸಿರೋದ್ರಿಂದನೂ ಕೂಡ ಅದ್ರ ಮೇಲೆಲ್ಲ ತುಂಬ ಗಲೀಜಾಗಿರುತ್ತೆ. ಪೊರ್ಕೆಯಲ್ಲಿ ನಾವು ಎಷ್ಟೇ ಗುಡಿಸಿದ್ರೂ ಕಾಲಿಗೆ ಆ ಸಣ್ಣ ಧೂಳು ಅನ್ನೋದು ತಡಕ್ತಾನೆ ಇರುತ್ತೆ. ಹಾಗಾಗಿ ಮೊದಲಿಗೆ ನೀರಲ್ಲಿ ಸೈಡು ಟೈಲ್ಸ್ ಹಾಕ್ಸಿರ್ತೀವಲ್ಲ, ಅದನ್ನೆಲ್ಲ ತೊಳ್ಕೊಂಡು ಅನಂತರ ಪೊರ್ಕೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾಟ್ಗಳಿಲ್ಲ ಅಂತಂದರೆ ಆರಾಮಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು, ಜಾಸ್ತಿ ಟೈಮ್ ಇಡಿಸೋದಿಲ್ಲ. ಯಾಕಂದರೆ ಪಾಟ್ಗಳಿದ್ರೆ ಅದನ್ನು ಸೈಡಿಗೆ ಎತ್ತಿಡೋದು, ಆ ಕೆಳಗಡೆ ಗಲೀಜಾಗಿರುತ್ತೆ, ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡೋ ಅಂಥ ಕೆಲಸ ಇರೋದಿಲ್ಲ. ಬಾಲ್ಕನಿ ಪೂರ್ತಿಯಾಗಿ ನೀಟಾಗಿ ಗುಡಿಸಿ ತೊಳೆದು ಆನಂತರ ಆ ಗ್ಲಾಸ್ ಡೋರ್ ಇದೆಯಲ್ಲ, ಸ್ಲೈಡಿಂಗ್ ಡೋರು, ಅದನ್ನು ಒಂದು ತೇವದ ಬಟ್ಟೆ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಎಷ್ಟು ಧೂಳಿತ್ತು ಅಂದರೆ ನಿಮಗೆ ಕಣ್ಣಿಗೆ ಒಂದು ಸ್ವಲ್ಪನೂ ಧೂಳು ಕಾಣಿಸೋದಿಲ್ಲ. ಆದರೆ ಬಟ್ಟೆಯಲ್ಲಿ ಒರೆಸಿದಾಗ ಫುಲ್ ಕೆಂಪಗೆ ಹೋಗಿತ್ತು ಬಟ್ಟೆ, ಅಷ್ಟೊಂದು ಧೂಳಿತ್ತು. 2-3 ಸಲ ಒರೆಸಿದ್ದೀನಿ ನಾನು ಆ ಬಟ್ಟೆನ ತೊಳ್ಕೊಂಡು. ನಾವು ಪ್ರತಿದಿನ ಅದನ್ನು ನೋಡ್ತಾ ಇರ್ತೀವಿ, ಆದರೆ ಒಂದು ಸ್ವಲ್ಪನೂ ಗಲೀಜಾಗಿದೆ ಅಂತ ಅನ್ಸೋದೇ ಇಲ್ಲ. ಕ್ಲೀನ್ ಮಾಡೋಕ್ಕೆ ಹೋದಾಗ ಅದೆಷ್ಟು ಗಲೀಜಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೇ ನಮ್ಮ ಹಿರಿಯರು ಹಬ್ಬಗಳ ನೆಪದಲ್ಲಾದರೂ ಮನೆ ಕ್ಲೀನ್ ಮಾಡಲಿ ಅಂತ ಅಂದ್ಬಿಟ್ಟು ಯುಗಾದಿ, ಮಾರ್ನಮಿ ಈ ರೀತಿ ಸಮಯಗಳಲ್ಲಿ, ಅಂದರೆ ಮೇಯ್ನ್ ಹಬ್ಬ ನಾವೇನು ಆಚರಿಸ್ತೀವಿ ಆ ಹಬ್ಬಗಳಲ್ಲಿ ಮನೇನ ಕ್ಲೀನ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ಹಬ್ಬದ ನೆಪ ಇಲ್ಲದೇ ಇದ್ದಿದ್ರೆ ನಾಳೆ ಮಾಡೋಣ, ನಾಡ್ದು ಮಾಡೋಣ ಅಂತ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇರೋರು, ಹಬ್ಬ ಹತ್ರಕ್ಕೆ ಬಂದೇ ಬಿಡ್ತು ಅನ್ನೋ ಭಯಕ್ಕೋಸ್ಕರನಾದರೂ ಪ್ರತಿಯೊಂದು ಮನೆಯಲ್ಲೂ ಕ್ಲೀನಿಂಗ್, ಅದರಲ್ಲೂ ಡೀಪ್ ಕ್ಲೀನಿಂಗ್ ಅನ್ನೋದು ಆಗ್ತಾ ಇದೆ. ಮುಂಚೆ ಎಲ್ಲ ಹೆಂಚಿನ ಮನೆಗಳು ಹಾಗೆ ಜಂತೆ ಮನೆಗಳು ಇರ್ತಾಯಿತ್ತು, ಮರದಲ್ಲಿ ಮಾಡಿರ್ತಾಯಿದ್ರು ಮನೆಗಳನ್ನ. ಆ ಮರಕ್ಕೆಲ್ಲ ಸ್ವಲ್ಪ ಗಂಜಲನೆಲ್ಲ ಹಾಕಬೇಕಾಗಿತ್ತು, ಸುಣ್ಣ ಬಳಿಬೇಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಆ ಮರಗಳೆಲ್ಲ ಹುಳ ಹಿಡಿದು ಬೇಗ ಮನೆಗಳು ಬಿದ್ದೋಗ್ತಾಯಿತ್ತು. ಅದಕ್ಕೋಸ್ಕರ ವರ್ಷಕ್ಕೆ 2 ಸಲ ಗಂಜು ಹಾಕೋದು, ಸುಣ್ಣ ಬಳಿಯೋದು ಈ ಕೆಲಸಗಳನ್ನು ಮಾಡ್ತಾಯಿದ್ರು. ಹಳ್ಳಿ ಮನೆಗಳಲ್ಲಿ ಜಂತೆ ಮನೆ ಆಗಿರೋದ್ರಿಂದ ಮಣ್ಣು ತುಂಬ ಜಾಸ್ತಿ ಉದುರುತ್ತೆ. ನಾವು ಅಡುಗೆ ಮನೆಯಲ್ಲಿ ಏನೇ ಇಟ್ಟಿದ್ರೂ ಕೂಡ, ಅಂದರೆ ಪಾತ್ರೆಗಳಾಗಿರ್ಬೋದು, ಬೇರೆ ಏನೇ ವಸ್ತುಗಳಾಗಿರ್ಬೋದು, ಅದ್ರ ಮೇಲೆಲ್ಲ ತುಂಬ ಜಾಸ್ತಿ ಮಣ್ಣು ಬಿದ್ದು ಬೇಗ ಗಲೀಜಾಗ್ತಾ ಇರುತ್ತೆ. ಹಾಗಾಗಿನೇ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ವಿ. ಇವಾಗಂತೂ ಮಾಡ್ರನ್ ಕಿಚನ್ ಬಂದು ಎಲ್ಲ ಕಬೋರ್ಡ್ಗಳು ಬಂದ್ಬಿಟ್ಟಿದೆ. ಬಾಕ್ಸ್ಗಳಲ್ಲೋ ಅಥವಾ ಕವರಲ್ಲೋ ಪಾತ್ರೆಗಳನ್ನೆಲ್ಲ ಇಟ್ಟು ಪ್ಯಾಕ್ ಮಾಡಿ ಕಬೋರ್ಡಲ್ಲಿ ಎತ್ತಿಟ್ಬಿಟ್ರೆ 5-10 ವರ್ಷ ಆದ್ರೂ ಒಂದು ಸ್ವಲ್ಪನೂ ಗಲೀಜಾಗಿರೋದಿಲ್ಲ. ಬಳಸುವಾಗ ಬೇಕಿದ್ರೆ ಸ್ವಲ್ಪ ಎತ್ಕೊಂಡು ತೊಳೆದ್ಬಿಟ್ಟು ನಾವು ಬಳಸ್ಬೋದು. ಇವಾಗ ನಾನು 3 ರೂಮ್ಗಳ ಕ್ಲೀನಿಂಗ್ ಕೆಲಸನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಕಿಟಕಿಗಳು ಹಾಗೆ ಬೇರೆ ಎಲ್ಲ ಕ್ಲೀನಿಂಗ್ ಕೆಲಸನೂ ಕೂಡ, ಡಸ್ಟಿಂಗು ಎಲ್ಲ ಮುಗಿದಿದೆ. ಮಾಪಿಂಗ್ ಕೆಲಸ ಒಂದು ಬಾಕಿ ಇದೆ, ಎಲ್ಲ ಒಟ್ಟಿಗೆ ಒರೆಸ್ಕೊಂಬಿಡೋಣ ಒಂದೇ ಸಲ ಅಂತ ಅಂದ್ಬಿಟ್ಟು ಇವಾಗ ಹಾಲ್ಗೆ ಬಂದಿದ್ದೀನಿ. ನಮ್ಮ ಲಿವಿಂಗ್ ರೂಮ್ ಅಥವಾ ಹಾಲಲ್ಲಿ ಕಿಟಕಿ ಪಕ್ಕನೇ ನಾವು ಸೋಫಾ ಹಾಕಿದ್ದೀವಿ. ಈ ಕಾರ್ನರ್ ಸೋಫಾ ಏನಿದೆ ಅದ್ರ ಮೇಲೆ ಮರದ ಒಂದು ಹಲ್ಗೆ ಇದೆಯಲ್ಲ, ಪ್ರತಿದಿನ ಕ್ಲೀನ್ ಮಾಡಿದ್ರೂ ಅದ್ರ ಮೇಲೆ 1 ಇಂಚಷ್ಟು ಧೂಳು ಕೂತ್ಕೊಂಡಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಧೂಳು ಅಂತ. ಮೊದಲಿಗೆ ಮೇಲಿರುವಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಟಕಿ ಮೇಲೆ. ಹಾಗೆ ಸೋಫಾದ ಒಂದು ಕಾರ್ನರ್ ಸೋಫಾ ಏನಿದೆ ಅದ್ರ ಮೇಲೆ ಹಲ್ಗೆ ಇದೆಯಲ್ಲ, ಅದನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡು 2-3 ಸಲ ನೀಟಾಗಿ ಬಟ್ಟೆನ ಜಾಲಿಸ್ಕೊಂಡು ಕಿಟಕಿದು ಕಂಬಿಗಳಿದೆಯಲ್ಲ ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಒರೆಸೋದಕ್ಕೆ ಬೇರೆ ಏನೂ ಲಿಕ್ವಿಡ್ ಹಾಕ್ಕೊಂಡಿಲ್ಲ, ಬರೀ ನಾರ್ಮಲ್ ವಾಟರ್ ಅಷ್ಟೇ. ಇನ್ನೊಂದು ಸಲ ನೀಟಾಗಿ ಈ ಗ್ಲಾಸ್ಗಳು ಹಾಗೆ ಕಬೋರ್ಡ್ ಕ್ಲೀನಿಂಗ್ ಮಾಡುವಾಗ ಮಾತ್ರ ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ.
ಯಾವ ಥರ ಲಿಕ್ವಿಡು ಅದನ್ನು ಹೇಗೆ ತಯಾರು ಮಾಡ್ಕೊತೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಾಳೆ ಹೇಗಿದ್ರು ಅಡುಗೆ ಮನೆ ಹಾಗೆ ಕೆಲವೊಂದು ಕ್ಲೀನಿಂಗ್ಗಳು ಮಾಡೋದಿದೆ. ಅದನ್ನು ಮಾಡುವಾಗ ಯಾವ ಥರ ಲಿಕ್ವಿಡ್ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ. ಬೇಸಿಗೆ ಅಥವಾ ಯುಗಾದಿ ಬರ್ತಾ ಇದೆ ಅಂತಂದ್ರೇ ಹೊಸ ಒಂಥರ ಹುರುಪು. ಎಲ್ಲ ಮರಗಳಲ್ಲಿ ಹಳೆ ಎಲೆಗಳೆಲ್ಲ ಬಿದ್ದು ಹೊಸ ಚಿಗುರು ಬಂದಿರುತ್ತೆ. ಹೊಂಗೆ ಮರದಲ್ಲಂತೂ ಹೂಗಳು ಬಿಟ್ಟು ಒಂದೊಂದೇ ಹೂಗಳು ಉದುರುತ್ತಾ ಇರುತ್ತೆ. ಅದ್ರ ಸೌಂಡ್ ಒಳ್ಳೆ ಮಳೆ ಬರ್ತಾ ಇದೆಯೇನೋ ಅನ್ನೋಂಗೆ ಕೇಳಿಸ್ತಾ ಇರುತ್ತೆ. ನಮ್ಮ ಮನೆ ಹತ್ರ ಅಂತೂ ಲೈನಿಗೆ ಹೊಂಗೆ ಮರಗಳಿದೆ. ಎಲ್ಲ ಮರಗಳಲ್ಲೂ ಎಲೆಗಳೆಲ್ಲ ಬಿದ್ದು ಹೊಸ ಚಿಗುರು ಬಂದು ಆ ಮರಗಳನ್ನ ನೋಡೋದೇ ಒಂದು ಖುಷಿ. ಎಲ್ಲ ಕಿಟಕಿ ಬಾಗಿಲುಗಳನ್ನ ತೆಗೆದಾಕ್ಬಿಟ್ರಂತೂ ತಣ್ಣಗೆ ಗಾಳಿ ಬೀಸುತ್ತೆ. ಜೊತೆಗೆ ಧೂಳು ಕೂಡ ತುಂಬಾ ಜಾಸ್ತಿ ಬರುತ್ತೆ. ಯಾಕಂದರೆ ಟಾರ್ ರೋಡ್ ಆಗಿಲ್ಲ ಇಲ್ಲಿ, ಇನ್ನು ಮಡ್ ರೋಡ್ ಆಗಿರೋದ್ರಿಂದ ಒಂದು ಯಾವುದಾದ್ರೂ ವೆಹಿಕಲ್ ಹೋಯ್ತು ಅಂತಂದರೆ ಅದ್ರ ಹಿಂದೆನೇ ಸಾಕಷ್ಟು ಧೂಳು ಎದ್ದೊಳುತ್ತೆ. ನಾವೇಂದ್ರೂ ಕಿಟಕಿ ಬಾಗಿಲು ತೆಗೆದಿದ್ವಿ ಅಂತಂದರೆ ನೀಟಾಗಿ ಬಂದ್ಬಿಟ್ಟು ನಾವು ಕ್ಲೀನ್ ಮಾಡಿರೋದ್ರ ಮೇಲೆಲ್ಲ ಮತ್ತೆ ಕೂತ್ಕೊಳ್ಳುತ್ತೆ. ಏನು ಮಾಡೋದಕ್ಕಾಗಲ್ಲ. ಆಲ್ಮೋಸ್ಟ್ ಇವಾಗ ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತು. ಮಾಪಿಂಗ್ ಒಂದು ಮಾಡಬೇಕು. ಇಲ್ಲಿ ಸೋಫಾನ ಮುಂದಕ್ಕೆ ಎಳೆದಿದ್ನಲ್ಲ, ಅಲ್ಲಂತೂ ಯಾವಾಗಲೂ ಸೋಫಾನ ಎಳೆದು ಕ್ಲೀನ್ ಮಾಡೋದಕ್ಕಾಗಲ್ಲ. ಮೊದಲಿಗೆ ನೀಟಾಗಿ ಒಂದು ಸಲ ನೀರು ಬಿಟ್ಕೊಂಡು ಇನ್ನೊಂದು ಸಲ ಬಟ್ಟೆನ ಪೂರ್ತಿಯಾಗಿ ಹಿಂಡ್ಕೊಂಡು ಒರೆಸ್ಬಿಟ್ರೆ ಸೋಫಾನ ಹಿಂದಕ್ಕೆ ತಳ್ಳಿದ್ರೆ ಮುಂದೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಸೋಫಾನ ಇಡೋ ಕಡೆ ಪೂರ್ತಿಯಾಗಿ ಒರೆಸ್ಕೊಂಡು ಇವಾಗ ಸೋಫಾನೆಲ್ಲ ಹಿಂದಕ್ಕೆ ತಳ್ತಾ ಇದ್ದೀನಿ. ಸ್ಕ್ರೀನ್ ಬಟ್ಟೆಗಳನ್ನ ಯಾವುದೂ ಈ ಸಲ ಒಗೆಯೋದಕ್ಕೆ ಹಾಕಿಲ್ಲ. ಯಾಕಂದರೆ ರೀಸೆಂಟಾಗಿ ನಾನು ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಹಾಕಿದ್ದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿಲ್ಲ. ಇನ್ನು ವರಮಹಾಲಕ್ಷ್ಮಿ ಟೈಮ್ಗೆ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಪದೇ ಪದೇ ಕ್ಲೀನ್ ಮಾಡ್ತಾಯಿದ್ರೂ ಕೂಡ ತುಂಬ ನೆಟ್ಟೆಡ್ ಆಗಿರುತ್ತಲ್ಲ ಸ್ಕ್ರೀನ್ಸು, ಅದೆಲ್ಲನೂ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಸಲ ಸ್ಕ್ರೀನ್ ಬಟ್ಟೆಗಳು ಯಾವುದೂ ಒಗೆಯೋದಕ್ಕೆ ಹಾಕಿಲ್ಲ. ಇನ್ನು ಸೋಫಾ ಮೇಲಿರೋವಂಥ ಸೋಫಾ ಕವರ್ಸ್ನೆಲ್ಲನೂ ತೆಗೆದ್ಬಿಟ್ಟು ಅದನ್ನು ಕೂಡ ಒಗೆಯೋದಕ್ಕೆ ಅಂತ ತೆಗೆದಿದ್ದೀನಿ. ಸೋಫಾದು ಕೂಡ ಡಸ್ಟಿಂಗ್ ಎಲ್ಲ ಮುಗ್ದಿದೆ. ನಾನು ಅದನ್ನು ಯಾವುದನ್ನು ತೋರಿಸೋದಕ್ಕೆ ಹೋಗಿಲ್ಲ. ಇವಾಗ ಲಾಸ್ಟ್ ಕೆಲಸ ಪೂರ್ತಿ ಮನೇನ ಒರೆಸೋವಂಥ ಕೆಲಸ. ಎಷ್ಟು ಡಸ್ಟ್ ಇತ್ತು ಅಂತಂದರೆ ಒಂದು ಬಕೆಟ್ ನೀರು ಬರೀ 3 ರೂಮ್ಗಳನ್ನ ಒರೆಸೋ ಅಷ್ಟರಲ್ಲಿ ಕಪ್ಪಗಾಗೋಗಿತ್ತು. 2-3 ಸಲ ನೀರನ್ನ ಚೇಂಜ್ ಮಾಡಿಕೊಂಡು ಒರೆಸಿದ್ದಾಯಿತು. ಇನ್ನು ಮನೆ ಒರೆಸೋದಕ್ಕೆ ಲೈಸಾಲ್ ಬಿಟ್ಟು ಬೇರೆ ಏನೂ ಹಾಕ್ಕೊಂಡಿಲ್ಲ. ನಾಳ್ದು ಹಬ್ಬ ಇದೆ ಅಂತ ಅನ್ನುವಾಗ ಸ್ವಲ್ಪ ಉಪ್ಪು ಹಾಗೆ ಗಂಜಲ ಎಲ್ಲ ಸೇರಿಸ್ಬಿಟ್ಟು ಒರೆಸ್ಕೊತೀನಿ. ಮನೆ ಒಳಗಡೆ ಮಾತ್ರನೇ ಅಲ್ಲದೆ ಮನೆ ಹೊರಗಡೆನೂ ಕೂಡ ಧೂಳೆಲ್ಲ ತೆಗೆದಿದ್ರು. ಹಾಗಾಗಿ ಮನೆ ಹೊರಗಡೆ ಪೋರ್ಟಿಕೋ ಹಾಗೆ ಮೆಟ್ಲುಗಳನ್ನೂ ಕೂಡ ಇವತ್ತೇ ಒರೆಸ್ಬೇಕು. ಬೆಳಗ್ಗೆ ಸುಮಾರು ತಿಂಡಿ ಎಲ್ಲ ಮುಗಿಸಿ 11 ಗಂಟೆಗೆ ಶುರು ಮಾಡಿದ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗಿಯೋ ಅಷ್ಟರಲ್ಲಿ 5 ಗಂಟೆ 5:15 ಆಗೇ ಹೋಯಿತು. ಇನ್ನೇನು ಎಲ್ಲ ಕೆಲಸ ಮುಗೀತಪ್ಪ ಅಂತ ಅನ್ನೋ ಅಷ್ಟರಲ್ಲೇ ಜೋರಾಗಿ ಗಾಳಿ ಶುರುವಾಯಿತು. ಎಲ್ಲೋ ದೂರದಲ್ಲಿ ಮಳೆ ಬಿದ್ದಿರೋ ಸ್ಮೆಲ್ಲು ಕೂಡ ಬರ್ತಾಯಿತ್ತು. ನಾನು ಈಗಷ್ಟೇ ಮೆಟ್ಲನ್ನೆಲ್ಲ ಒರೆಸಿ ಬಂದಿದ್ದೀನಿ. ಮತ್ತೆ ಮಳೆ ಬಂದರೆ ಮತ್ತೆ ಒರೆಸ್ಬೇಕಲ್ಲಪ್ಪ ಅಂತ ಚಿಂತೆ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ, ಮಳೆ ಬಂದರೆ ಸಾಕು. ಈ ಬೇಸಿಗೆ ಬಿಸಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಅಷ್ಟರಲ್ಲೇ ಸಣ್ಣಗೆ ಮಳೆ ಬರೋದಕ್ಕೆ ಕೂಡ ಶುರುವಾಯಿತು. ಈ ವರ್ಷ ಬೀಳ್ತಾ ಇರೋವಂಥ ಮೊದಲನೇ ಮಳೆ ಇದು. ತುಂಬ ಜೋರಾಗೇನು ಬೀಳಲಿಲ್ಲ, ಸುಮ್ಮನೆ ಸಣ್ಣಗೆ ಕುಟುಕ್ತಾ ಇತ್ತು. ಆದರೆ ನಾಳೆ ಅಂದರೆ ಭಾನುವಾರದ ದಿವಸ ರಾತ್ರಿ ಸುಮಾರು ಒಂದು 8 ಗಂಟೆಗೆ ಮಳೆ ಶುರುವಾಯಿತು. ಅದು ಸ್ವಲ್ಪ ಜೋರಾಗೇ ಬಿತ್ತು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಳೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ. ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದು ಸ್ನಾನಕ್ಕೆ ಹೋಗ್ಬೇಕು ನಾನು. ನಾಳೆ ಇನ್ನೊಂದಷ್ಟು ಕೆಲಸಗಳು ಬಾಕಿ ಇದೆ, ಅದನ್ನು ಕೂಡ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.